ಈಗ ಮಳೆಯಿಂದ ಸಾಕಷ್ಟು ಬೆಳೆಗೆ ಹಾನಿಯಾಗಿರುವಂಥದ್ದು ಮತ್ತು ಮನೆಗಳಿಗೂ ಕೂಡ ಹಾನಿಯಾಗಿರುವಂಥದ್ದನ್ನು ನಿಮಗೆ ಗೊತ್ತಿರುವಂಥದ್ದು. ಈಗಾಗಲೇ ಮಾನ್ಯ ಸಚಿವರು ಹಾಗೂ ಶಾಸಕರುಗಳೆಲ್ಲ ಈಗ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ನನಗೆ ಸಮಯ ಸಿಕ್ಕ ತಕ್ಷಣ ಈಗ ಬಂದು ಈಗ ನಾನು ಕೂಡ ಕಣ್ಣಾರೆ ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈಗ ನನ್ನ ಜೊತೆ ತಾವು ಕೂಡ ಬಂದಿದ್ದೀರಿ. ಯಾವ ರೀತಿ ಬೆಳೆಗಳಿಗೆ ಹಾನಿಯಾಗಿದೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ರಸ್ತೆಗಳ ಎರಡೂ ಕಡೆನೂ ಕೂಡ ಭತ್ತ, ಹತ್ತಿ, ತೊಗರಿ ಹೀಗೆ ಎಲ್ಲ ಬೇರೆ ಬೇರೆ ಬೆಳೆಗಳಿಗೆ. ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ. ಸಿಂಟೆಕ್ಸ್ 3 ಲೇಯರ್ ವಾಟರ್ ಟ್ಯಾಂಕ್ 10 ವರ್ಷ ಗ್ಯಾರಂಟಿ, ಮೇಲ್ಚಾವಣಿ ಸೀಟ್, ಫೆನ್ಸಿಂಗ್, ಡೈಮಂಡ್ ಜಾಲಿ, ಸ್ಟೀಲ್ ಪೈಪ್, ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ. ಹಿಂದೆ ಭೇಟಿ ನೀಡಿ. ಶ್ರೀದೇವಿ ಇಂಡಸ್ಟ್ರೀಸ್, ಯರಗುಡ ಮತ್ತು ಯಾದಗಿರಿ. ಸಂಪರ್ಕಿಸಿ. ಅದು ಹಾನಿಯಾಗಿದೆ. ಎಲ್ಲಿ ನೀರು ಜೌಗಾಗಿ ನಿಂತ್ಕೊಂಡಿದೆ ಅಂತ ಕಡೆ ಅದು ಬಹುಶಃ 100ಕ್ಕೆ 100 ಭಾಗ ಅದು ಹಾನಿಯಾಗಿರುವಂಥದ್ದು ನಾವು ಕಣ್ಣಾರೆ ನೋಡಿದ್ದೀವಿ. ಇದೆಲ್ಲದರ ಸರ್ವೆ ನಡೀತಾ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. DC ಅವ್ರಿಗೂ ಕೂಡ ನಾನು ಮಾತಾಡಿದಾಗ ವಿ ಆರ್ ಇನ್ ದ ಫೈನಲ್ ಸ್ಟೇಜಸ್ ಆಫ್ ಫಿನಿಶಿಂಗ್ ದಿ ಸರ್ವೆ ಅಂತ ಹೇಳಿದ್ರು. ಈಗ ನೋಡಿದರೆ ಸ್ವಲ್ಪ ಫಾಸ್ಟ್ ಇದ್ದೀವಿ. ರಾಯಚೂರಲ್ಲಿ ಇನ್ನೂ ಮಾಡ್ತಾ ಇದ್ದಾರೆ. ಅಬೌಟ್ 30-40% ಆಗಿದೆ. ಇನ್ನೂ ಅಲ್ಲಿ ಮಾಡಬೇಕಾಗಿದೆ. ಇಲ್ಲಿ ಸ್ವಲ್ಪ ಬೇಗ ಆಗಿದೆ. ಸುದ್ದಿಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. ಫಾಸ್ಟ್ ಆಗಿದೆ. ಮೊದಲಿಂದನೂ ಮಾಡ್ತಾ ಇದ್ದಾರೆ, ಆಗಿದೆ. ಅದೇ ರೀತಿ ಇಲ್ಲಿ ನಾಯಕಲ್ಲಿಗೆ ಬಂದು ನೋಡಿದಾಗ ಇಲ್ಲಿ ಬೆಳೆಗಳಿಗೂ ಕೂಡ ಹಾನಿಯಾಗಿದೆ. ಜೊತೆಗೆ ಇಲ್ಲಿ ಮನೆಗೆ ನೀರು ನುಗ್ಗಿರುವಂಥದ್ದು ಕೂಡ ಇಲ್ಲಿ ವ್ಯಾಪಕವಾಗಿ ನಾವು ನೋಡ್ತಾ ಇದ್ದೀವಿ. ಸ್ವಲ್ಪ ಅಂಕಿಅಂಶದಲ್ಲಿ ಏನೋ 8-10 ಮನೆಗಳು ಆ ಕಡೆ ಈ ಕಡೆ ಆಗ್ತಿದೆ. ಬಟ್ ಒಟ್ಟಾರೆಯಾಗಿ 240ರಿಂದ 270 ಮನೆಗಳಿಗೆ ಈ ರೀತಿ ತೊಂದರೆ ಆಗಿರುವಂಥದ್ದು. ನೀರು ನುಗ್ಗಿ ಅಲ್ಲಿ 3-4 ದಿವಸ ಜನರು ಬೇರೆ ಕಡೆ ಇರುವಂಥದ್ದು ಮತ್ತು ಅವರ ಪಾತ್ರೆ ಪರಿಕರಗಳಿಗೆ, ಸಾಮಾನುಗಳಿಗೆ ಅದು ತೊಂದರೆ ಆಗಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಜನಗಳು ಅವರೇ ಹೇಳಿದ್ದಾರೆ. ಇದಕ್ಕೂ ಕೂಡ ಪರಿಹಾರವನ್ನು ಹಂಚುವ ಕ್ರಿಯೆ ಈಗಾಗಲೇ ಮುಗಿದಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇಲ್ಲ ಕೊಟ್ರ ಅಂತ ರೆಡಿ ಆಗ್ಯದ, ಬಿಡ್ಬೋದು ಸರ್, ಇವತ್ತು ಅದು ಆಗ್ತದೆ. ಬಟ್ ಇದಕ್ಕೆ ಶಾಶ್ವತವಾದ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತಿನ ದಿವಸ ಇಲ್ಲಿ ಮಾನ್ಯ ಶಾಸಕರು ಮತ್ತು ನನಗೆ ಕೂಡ ಒಂದು ಅರ್ಜಿಯನ್ನು ಅವರು ಕೊಡ್ತಾ ಇರೋದು ಊರಿನ ಜನ. ಅಂದರೆ ನಾವು ಭಾಳಷ್ಟು ಪ್ರತಿ ಸಲಿನೂ 2-3 ವರ್ಷಕ್ಕೊಮ್ಮೆ ಆದರೂ ಈ ರೀತಿ ದೊಡ್ಡ ಅನಾಹುತ ನಮಗೆ ಬಂದೇ ಬರ್ತದೆ, ಮನೆ ಬಿಟ್ಟು ಹೋಗಬೇಕಾಗ್ತದೆ ಅಂತೇಳಿ. ಅದರಿಂದ ನಮಗೆ ಶಾಶ್ವತವಾಗಿ ಬೇರೆ ಕಡೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಸಾಮಾನ್ಯವಾಗಿ ಅದು 1-2 ದಿವಸ ಅಂತ ಹೇಳಿದ್ರೆ ಜನಗಳ ಪ್ರವೃತ್ತಿ ಆಗಿರುತ್ತೆ ಅಂತ ಹೇಳಿದ್ರೆ 2 ದಿವಸ ಆದಮೇಲೆ ಮತ್ತೆ ಇರುವಂಥದ್ದು ಇರುತ್ತೆ. ಅದರಿಂದ ಅವರು ಒಟ್ಟಾರೆಯಾಗಿ ಮನಸ್ಸು ಮಾಡಿ ಇದನ್ನು ಖಂಡಿತವಾಗಿ ಇದು ಪರಿಹಾರ ನಮಗೆ ಬೇಕೇ ಬೇಕು ಅಂತ ಹೇಳಿದ್ರೆ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ನಾವು ಇದರಲ್ಲಿ ಕ್ರಮ ತೆಗೆದುಕೊಳ್ತೀವಿ. ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಪರಿಹಾರ 40 ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುದ್ದಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ICU ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಬಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಾಂಗ್ ಪೆಟ್ರೋಲ್ ಬಂಕ್ ಹಿಂದಗಡೆ, ಯಾದಗಿರಿ. ಕರೆ ಮಾಡಿ 9483469977. ಬಹಳ ವರ್ಷದಿಂದ NDRF ನಾರ್ಮ್ಸ್ ಬದಲಾಗಬೇಕು. NDRF ನಾರ್ಮ್ಸ್ನ ನಾನು ಈ ಒಂದು ಪ್ರಯುಕ್ತ ಇದನ್ನೇ ನಿಮಿತ್ತ ಮಾಡಿಕೊಂಡು ಅದನ್ನು ನಾನು ಕಂಪ್ಲೀಟ್ ಆಗಿ ಮತ್ತೊಮ್ಮೆ ಕೂಲಂಕುಷವಾಗಿ ಸ್ಟಡಿ ಮಾಡ್ತಿದ್ದೇನೆ. ನಾರ್ಮ್ಸ್ನ ಅಲ್ಲಿರುವಂಥದ್ದು ಏನು ಫಿಗರ್ಸ್ ಏನಿದ್ದಾವೆ ಅದು ಆಲ್ ಓವರ್ ಇಂಡಿಯಾಗೆ ಆ್ಯಾವ್ರೇಜ್ ಇದೆಯಾ ಅಥವಾ ನಮ್ಮಂಥ ಪ್ರದೇಶಗಳಿಗೆ ಅದು ಸ್ಪೆಸಿಫಿಕ್ ಆಗಿ ಅದು ಸೂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಲೋಕಲ್ ಆಗಿ ಪರಿಶೀಲನೆ ಮಾಡ್ತೀನಿ. ದಟ್ಸ್ ಆಲ್ ಐ ಕ್ಯಾನ್ ಡೂ. ಅದರ್ವೈಸ್ ಅಕ್ರಾಸ್ ದಿ ಕಂಟ್ರಿ ಇಷ್ಟು ಅಂತ ಹೇಳಿದಾಗ ಅದು ಕೂಡ ಸೈಂಟಿಫಿಕ್ ಆಗಿ ಅವರು ಮಾಡಿರ್ತಾರೆ. ನಾವು ಅದನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ನನಗೆ ವಿಶೇಷವಾದಂಥ ಪರಿಸ್ಥಿತಿಗಳು ಈ ಪ್ರದೇಶದಲ್ಲಿ ಇರಬೇಕಾಗುತ್ತೆ. ಅಂದರೆ ವಿಶಿಷ್ಟವಾದಂಥದ್ದು ಪರಿಸ್ಥಿತಿ ಸನ್ನಿವೇಶ ಇದ್ದರೆ ಮಾತ್ರ ನಾನು ಇದಕ್ಕಿಂತ ಎಕ್ಸ್ಗಿಂತ ವೈ ಜಾಸ್ತಿ ಕೊಡಿ ಅಂತ ಹೇಳಿ ಕೇಳ್ಬೋದಾಗ್ತದೆ. ಆ ಒಂದು ಎಕ್ಸಸೈಸ್ನ ನಾನು ಮಾಡ್ತೇನೆ. ಸೊ ಇಫ್ ಐ ಫೈಂಡ್ ದಟ್ ಇಟ್ ಇಸ್ ಲಿಟಲ್ ಮೋರ್ ಇಸ್ ರಿಕ್ವೈರ್ಡ್, I will definitely take it up with the central ministry and raise this in the central cabinet. ಸ್ಪೆಷಲ್ ಏನಾದ್ರು ಫಂಡ್ ಕೊಡಿಸೋದಕ್ಕೆ ಏನಾದ್ರು ವ್ಯವಸ್ಥೆ ಆಗುತ್ತೆ?
ವಿಶೇಷ ಅನುದಾನ ಕೊಟ್ಟು ದೊಡ್ಡ ಪ್ರಮಾಣದ ಹಾನಿ ಇದೆ. ಕೇಂದ್ರ ಸರ್ಕಾರ ಇದನ್ನ ಒಟ್ಟಾರೆಯಾಗಿ ನಾವು ಇಲ್ಲಿ ಒಂದ್ ಕಡೆ ನಿಂತ್ಕೊಂಡು ಈ ಮಾತು ಹೇಳಕ್ಕಾಗೋದಿಲ್ಲ. ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಇದ್ರದ್ದು ಏನು ಕ್ರೋಢೀಕರಿಸಿ ಮಾಡ್ತಾ ಇದ್ದಾರೆ, ಟೋಟಲ್ ಆಗಿ ಎಷ್ಟು ಆಗ್ತಾ ಇದೆ ಮತ್ತು ವೈಯಕ್ತಿಕವಾಗಿ ರೈತರಿಗೆ ಎಷ್ಟು ನಷ್ಟ ಆಗಿದೆ, ಇವನ್ನೆಲ್ಲವನ್ನು ನೋಡಿಕೊಂಡಾಗ ಒಂದು ಚಿತ್ರಣ ನಮಗೆ ಸಿಗ್ತದೆ. ಆವಾಗ ರಾಜ್ಯ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ತದೆ ಆ ನಿಲುವಿನ ಪ್ರಕಾರ ನಾವೆಲ್ಲ ಉಳಿದ ಸಂಸದರು ಕೂಡ ಬಹುಶಃ ಅದೇ ದೃಷ್ಟಿನಲ್ಲಿ ನಾವು ಹೋಗ್ತಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ರಾಜ್ಯಕ್ಕೆ ಕೇಂದ್ರದಿಂದ We are finished with this. So it is a This video is sponsored by Orient Degree and PG College, Yadgir.